ಸಂಚಿಕೆ ಆರಂಭದಲ್ಲಿ ಇವಾಗ ತಾನೇ ಎಲ್ಲರೂ ಖುಷಿಯಿಂದ ಇದ್ದರು. ನಿನ್ನ ತಮ್ಮಂಗೆ ಬೇರೆ ಹೀಗಾಯಿತು ಅಂತ ಜಾನಕಿ ಅಳ್ತಾ ಇರ್ತಾಳೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ ನಾನು? ಅಣ್ಣ ಮನೆಗೆ ಬಂದಿದ್ದ ಅಂತ ನಾವು ಎಷ್ಟು ಖುಷಿಯಾಗಿದ್ವಿ. ಈ ಖುಷಿನ ಆ ದೇವರು ಇಷ್ಟು ಬೇಗ ಕಿತ್ಕೋಬಾರ್ದಾಗಿತ್ತು ಅಂತ ರಾಮಾಚಾರಿ ತಂಗಿ ಹೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಯಾಕಪ್ಪ ನಿನಗೆ ಇಷ್ಟೊಂದು ಕೋಪ? ಯಾಕೆ ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀವಿ ಅಂತ ಈ ಥರ ಕಷ್ಟ ಕೊಡ್ತಾ ಇದೀಯಾ? ಆಗ ಅಜ್ಜಿ ಅಳ್ತಾ, ಅಯ್ಯೋ ನನ್ನ ಮೊಮ್ಮಗನೇ ಕೃಷ್ಣ ಅಂತ ಅಳ್ತಾ ಇರ್ತಾಳೆ. ಕೃಷ್ಣ ಅಲ್ಲ, ಮಾಡದೇ ಇರೋ ತಪ್ಪಿಗೆ ಬಲಿಯಾಗ್ತಿರೋ ರಾಮಾಚಾರಿ. ನೋಡ್ರಿ ನಮ್ಮ ಕುಟುಂಬಕ್ಕೆ ಎಂಥ ಪರಿಸ್ಥಿತಿ ಬಂತು ಅಂತ ನೋಡ್ರಿ ಅಂತ ಜಾನಕಿ ಅಳ್ತಾ ಹೇಳ್ತಾ ಇರ್ತಾಳೆ. ನಮ್ಮ ಮುಂದೆನೇ ನಮ್ಮ ಮಗನ್ನ ಎಳ್ಕೊಂಡೋಗ್ಬಿಟ್ರು. ಈಗ ತಾನೇ ನನ್ನ ಮಗ ಮನೆಗೆ ಬಂದಿದ್ದ, ಜೈಲ್ ಪಾಲ್ ಆಗ್ಬಿಟ್ಟ ಅಂತ ಜಾನಕಿ ಅಳ್ತಾ ಇರ್ತಾಳೆ. ಆಗ ವೈಶಾಖ ಇವರೆಲ್ಲ ಹೀಗೆ ನರಳಿ ಸಾಯಬೇಕು ಅಂತ ಹೇಳ್ತಾಳೆ. ಅಳ್ಬೇಡಮ್ಮ, ಯಾಕೆ ನೀನು ಈ ರೀತಿ ಅಳ್ತಾ ಇದೀಯಾ? ನಾನು ಒಳ್ಳೆ ಲಾಯರ್ನ ಹಿಡಿತೀನಿ, ಅವರಿಂದ ಈ ಕೆಲಸ ಆಗುತ್ತೆ, ನೀನು ಅಳ್ಬೇಡ. ನನ್ನ ತಮ್ಮನ್ನ ಜೈಲ್ ಪಾಲಾಗೋಕ್ಕೆ ನಾನು ಬಿಡಲ್ಲ ಅಂತ ಕೋದಂಡ ಹೇಳ್ತಾನೆ. ಆಗ ವೈಶಾಖ ಇವನೊಬ್ಬ ಅಂತ ಹೇಳ್ತಾಳೆ. ಕುಮಾರ ಸುಮ್ಮನೆ ಇರಲ್ಲ, ಎಲ್ಲದಕ್ಕೂ ಮುಂದೆ ಬಂದ್ಬಿಡ್ತಾನೆ ಅಂತ ವೈಶಾಖ ತನ್ನ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾಳೆ. ಇವನೊಬ್ಬ ಉತ್ತರ ಕುಮಾರ ಸುಮ್ಮನೆ ಇರಲ್ಲ, ಎಲ್ಲದಕ್ಕೂ ಮುಂದೆ ಬಂದುಬಿಡ್ತಾನೆ ಅಂತ ಹೇಳ್ಕೊತಾ ಇರ್ತಾಳೆ. ಆಗ ಜಾನಕಿ ಕಿಟ್ಟಿ ಹತ್ರ ಬಂದ್ಬಿಟ್ಟು, ನಿನ್ನ ತಮ್ಮ ಕೃಷ್ಣಂಗೆ ಏನಾದರೂ ಆದರೆ ನನ್ನ ಕೈಯಲ್ಲಿ ಸಹಿಸೋಕ್ಕಾಗಲ್ಲ ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ನಮ್ಮ ಕಡೆಯವರು ಸಾಯ್ಸೋಕ್ಕೆ ಅಂತಲೇ ಕಣೆ ನಿನ್ನ ಮಗನ್ನ ಕರ್ಕೊಂಡೋಗಿರೋದು, ಮನೆಗೆ ಬರೋದು ನಿನ್ನ ಮಗ ಅಲ್ಲ, ನಿನ್ನ ಮಗನ ಹೆಣ ಅಂತ ವೈಶಾಖ ತನ್ನ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾಳೆ. ಇತ್ತ ಕಡೆ ಜಾನಕಿ ರಾಮಾಚಾರಿನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ. ರಾಮಾಚಾರಿ ವೇಷದಲ್ಲಿರೋ ಕೃಷ್ಣನ್ನೇ ರಾಮಾಚಾರಿ ಅಂತ ಅಂದ್ಕೊಂಡಿರ್ತಾಳೆ. ಅಯ್ಯೋ ದೇವ್ರೆ, ಇನ್ನು ನನಗೆ ಎಷ್ಟು ಹಿಂಸೆ ಕೊಡಬೇಕಂತ ಇದೆಯಾ ಅಂತ ಇರ್ತಾರೆ. ಬೇಕಾದರೆ ನನ್ನ ಪ್ರಾಣ ತಗೊಂಬಿಡು, ನನ್ನ ಮಗನ್ನ ಸುರಕ್ಷಿತವಾಗಿ ಮನೆಗೆ ಕಳಿಸ್ಬಿಡು ದೇವ್ರೆ ಅಂತ ಜಾನಕಿ ದೇವ್ರ ಹತ್ರ ಬೆಳ್ಕೊತಾ ಇರ್ತಾಳೆ. ಜಾನಕಿ ಸುಮ್ಮನೆ ಇರೇ, ಹಾಗೆಲ್ಲ ಮಾತಾಡಬೇಡ ಅಂತ ರಾಮಾಚಾರಿಯ ಅಜ್ಜಿ ಹೇಳ್ತಾಳೆ. ಆಗ ಜಾನಕಿ ಹೇಗತ್ತೆ ಸುಮ್ಮನೆ ಇರೋದು, ನನ್ನ ಮಗನ್ನ ಇವರು ಏಕಾಏಕಿ ಹೀಗೆ ಎಳ್ಕೊಂಡೋದ್ರೆ ಅಂತ ಅಳ್ತಾ ಇರ್ತಾಳೆ. ಆದರೆ ವೈಶಾಖಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಸದ್ಯ ದೇವ್ ಮತ್ತು ಮಾನ್ಯತಾ ಹೇಗೋ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಯೂಸ್ಲೆಸ್ ಅಂದ್ಕೊಂಡಿದ್ದೆ ಅಂತ ಎಲ್ಲರೂ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇತ್ತ ಕಡೆ ಕಿಟ್ಟಿ ಹಾಗೂ ಚಾರು, ನೀನೇನು ಮಾಡ್ತಾ ಇದೀಯಾ ಅಂತ ಚಾರು ಕಿಟ್ಟಿನ ಕೇಳ್ತಾಳೆ. ಅವ್ರು ಯಾಕೆ ರಾಮಾಚಾರಿನ ಕರ್ಕೊಂಡೋಗಿದ್ದಾರೆ, ನೀನೇನು ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಕಿಟ್ಟಿ, ನೀವೇನು ಯೋಚನೆ ಮಾಡಬೇಡ್ರಿ, ಅಣ್ಣನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಬರೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.